ನಮಸ್ಕಾರ. ನಾನು ಶ್ರೀಮತಿ ತಸ್ನೀಂ ಕೌಸರ್ ಮನ್ಯ, ಚಿಕ್ಕಮಗಳೂರಿನ IDSG ಸರ್ಕಾರಿ ಕಾಲೇಜಿನಲ್ಲಿ ರಾಜ್ಯಶಾಸ್ತ್ರ ವಿಭಾಗದ ಸಹ ಪ್ರಾಧ್ಯಾಪಕಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಕುವೆಂಪು ವಿಶ್ವವಿದ್ಯಾನಿಲಯದ 6ನೇ ಸೆಮಿಸ್ಟರ್ ಅಂತಿಮ BA ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತಹ ಅಂತಾರಾಷ್ಟ್ರೀಯ ಸಂಬಂಧಗಳು ಎಂಬ ಪತ್ರಿಕೆಯಲ್ಲಿ ಬರುವಂತಹ ನವ್ಯ ಸಾಮ್ರಾಜ್ಯಶಾಹಿತ್ವ ಈ ವಿಷಯದ ಬಗ್ಗೆ ಕೆಲವೊಂದು ವಿಚಾರಗಳನ್ನು ವಿದ್ಯಾರ್ಥಿಗಳ ಜೊತೆಗೆ ಹಂಚಿಕೊಳ್ಳಲು ಇಚ್ಛಿಸ್ತಾ ಇದ್ದೀನಿ. ವಿದ್ಯಾರ್ಥಿಗಳೇ, ನವ್ಯ ಸಾಮ್ರಾಜ್ಯಶಾಹಿತ್ವ ಅಥವಾ ನಿಯೋ ಇಂಪೀರಿಯಲಿಸಂ ಇದನ್ನು ತಿಳಿದುಕೊಳ್ಳುವುದಕ್ಕಿಂತ ಮೊದಲು ನಾವು ಸಾಮ್ರಾಜ್ಯಶಾಹಿತ್ವ ಎಂದರೇನು ಎಂಬುದನ್ನು ಅರ್ಥ ಮಾಡಿಕೊಳ್ಬೇಕು. ಸಾಮ್ರಾಜ್ಯಶಾಹಿತ್ವದ ಏಳಿಗೆ ಮತ್ತು ಅವನತಿ ಆಧುನಿಕ ಪ್ರಪಂಚದ ರಾಜಕೀಯ ಇತಿಹಾಸದಲ್ಲಿ ಪ್ರಮುಖ ಸ್ಥಾನವನ್ನು ಪಡೆದಿದೆ. 18 ಮತ್ತು 19ನೇ ಶತಮಾನದಲ್ಲಿ ಸಾಮ್ರಾಜ್ಯಶಾಹಿತ್ವದ ಉಗಮ ಹಾಗೂ ಅದರ ಉಚ್ಛ್ರಾಯ ಸ್ಥಿತಿಯನ್ನು ಕಾಣುತ್ತೇವೆ. ಸಾಮ್ರಾಜ್ಯಶಾಹಿ ರಾಷ್ಟ್ರಗಳ ಪ್ರತಿಸ್ಪರ್ಧೆಯಿಂದಾಗಿ ಅನೇಕ ರಾಷ್ಟ್ರಗಳು ವಸಾಹತು ರಾಷ್ಟ್ರಗಳಾಗಲು ಅವಕಾಶ ಆಯಿತು. ಹಾಗಾದರೆ ಈ ಸಾಮ್ರಾಜ್ಯಶಾಹಿತ್ವ ಅಂದರೆ ಏನು? ಸಾಮ್ರಾಜ್ಯವಾದಕ್ಕೆ ನಿರ್ದಿಷ್ಟವಾದ ಅರ್ಥವನ್ನು ನೀಡುವುದು ಕಷ್ಟ. ಇದನ್ನು ವಸಾಹತು ಎನ್ನುವ ಅರ್ಥದಲ್ಲಿಯೂ ಅರ್ಥೈಸಲಾಗಿದೆ. ಇದು ಇಂಪೀರಿಯಲಿಸಂ ಪದದ ಕನ್ನಡ ಅನುವಾದವಾಗಿದ್ದು ಶಕ್ತಿ, ಬಲ, ಪ್ರಾಬಲ್ಯತೆ ಎಂಬ ಅರ್ಥವನ್ನು ಕೊಡ್ತದೆ. ಇದು ಉಗ್ರ ರಾಷ್ಟ್ರೀಯತೆಯ ಫಲವಾಗಿದ್ದು ಸಾರ್ವಭೌಮತ್ವದ ರಾಷ್ಟ್ರಗಳು ಅಧಿಕಾರಕ್ಕಾಗಿ ನಡೆಯುವ ಹೋರಾಟದ ಪ್ರತಿಫಲ ಅಂತ ಇದನ್ನು ಕರೆಯಲಾಗಿದೆ. ಸಾಮ್ರಾಜ್ಯಶಾಹಿತ್ವ ಎಂದರೆ ಒಂದು ರಾಷ್ಟ್ರ ಮತ್ತೊಂದು ರಾಷ್ಟ್ರದ ಮೇಲೆ ದಬ್ಬಾಳಿಕೆ ಮಾಡುವುದು ಅಥವಾ ಬಲಿಷ್ಠ ರಾಷ್ಟ್ರವು ಬಲಹೀನ ರಾಷ್ಟ್ರಗಳನ್ನು ತನ್ನ ಆಳ್ವಿಕೆಗೆ ಒಳಪಡಿಸಿಕೊಳ್ಳುವುದು ಅಥವಾ ಆಕ್ರಮಿಸಿಕೊಳ್ಳುವುದು ಅಥವಾ ಬಲಿಷ್ಠರು ಕನಿಷ್ಠರನ್ನು ಆಳ್ವಿಕೆ ಮಾಡುವುದು ಎಂಬುದಾಗಿ ತಿಳಿಸಲಾಗುತ್ತದೆ. ಹಾಗಾಗಿ ಈ ಸಾಮ್ರಾಜ್ಯಶಾಹಿತ್ವ ಎನ್ನುವುದು ಈಗ ಹೊಸ ರೂಪದಲ್ಲಿ ನಾವು ಕಾಣ್ತಾ ಇದ್ದೀವಿ. ಅದೇ ನವ್ಯ ಸಾಮ್ರಾಜ್ಯಶಾಹಿತ್ವ. ನವ್ಯ ಸಾಮ್ರಾಜ್ಯಶಾಹಿತ್ವವು ಹೊಸದಾಗಿ ಸ್ವತಂತ್ರಗೊಂಡ ದೇಶಗಳನ್ನು ಶೋಷಣೆ ಮಾಡುವ ಮತ್ತು ಅವುಗಳ ಸ್ವಾತಂತ್ರ್ಯಕ್ಕೆ ಧಕ್ಕೆ ತರುವ ನೀತಿಯೇ ಆಗಿದೆ. ರಾಷ್ಟ್ರಗಳು ತಾವು ಹೊಂದಿರುವ ಬಲ, ಸಾಮರ್ಥ್ಯ, ಶಕ್ತಿಯ ಆಧಾರದ ಮೇಲೆ ಬೇರೆ ರಾಷ್ಟ್ರಗಳ ಮೇಲೆ ಪ್ರಭಾವ ಬೀರುವುದನ್ನೇ ಸಾಮ್ರಾಜ್ಯವಾದ ಎಂದು ಕರೆಯಲಾಗುತ್ತದೆ. ಎರಡನೆಯ ಜಾಗತಿಕ ಯುದ್ಧದ ನಂತರ ಅಂದರೆ 1945ರ ನಂತರ ಸಾಮ್ರಾಜ್ಯಶಾಹಿ ವಸಾಹತುಶಾಹಿ ವ್ಯವಸ್ಥೆ ಕುಸಿದು ಬೀಳುತ್ತಿದ್ದಾಗ ಉದಯಿಸಿದ್ದು ನವ ವಸಾಹತುವಾದಿ ನೀತಿ ಹಾಗೂ ಸಾಮ್ರಾಜ್ಯಶಾಹಿ ನೀತಿ. ಸಾಂಪ್ರದಾಯಿಕ ಸಾಮ್ರಾಜ್ಯವಾದ ನಶಿಸಿ ಹೋಗಿದ್ರೂ ನವ್ಯ ಸಾಮ್ರಾಜ್ಯವಾದ ಎಂಬ ಹೊಸ ರೂಪದಲ್ಲಿ ಅದು ಕಾಣಿಸಿಕೊಂಡಿದೆ. ಎರಡನೇ ಮಹಾಯುದ್ಧದ ನಂತರ ಯುರೋಪ್ ರಾಷ್ಟ್ರಗಳ ವಸಾಹತುಗಳಾಗಿದ್ದ ಅನೇಕ ಏಷ್ಯಾ, ಆಫ್ರಿಕಾ ರಾಷ್ಟ್ರಗಳು ರಾಜಕೀಯವಾಗಿ ಸ್ವತಂತ್ರಗೊಂಡು ಪರಮಾಧಿಕಾರವನ್ನು ಪಡೆದವು. ಆದರೆ ಅವು ಆರ್ಥಿಕವಾಗಿ ಹಿಂದುಳಿದಿದ್ದರಿಂದ ತಮ್ಮ ಅಭಿವೃದ್ಧಿಗಾಗಿ ಮುಂದುವರಿದ ರಾಷ್ಟ್ರಗಳನ್ನೇ ಅವುಗಳು ಅವಲಂಬಿಸಬೇಕಾಯಿತು. ಏಷ್ಯಾ ಮತ್ತು ಆಫ್ರಿಕಾ ಮುಂತಾದ ಹಿಂದುಳಿದ ರಾಷ್ಟ್ರಗಳು ತಾತ್ವಿಕವಾಗಿ ಸ್ವತಂತ್ರ ರಾಷ್ಟ್ರಗಳಾಗಿದ್ದರೂ ವಾಸ್ತವಿಕವಾಗಿ ಅವುಗಳು ಅಭಿವೃದ್ಧಿ ಹೊಂದಿದ ಶಕ್ತಿಶಾಲಿ ರಾಷ್ಟ್ರಗಳಿಗೆ ಹೆದರಿಯೋ ಅಥವಾ ಅವುಗಳ ಒಲವನ್ನು ಸಂಪಾದಿಸುವುದಕ್ಕಾಗಿಯೇ ಅವುಗಳ ಇಚ್ಛೆಗೆ ಅನುಗುಣವಾಗಿ ಕಾರ್ಯನಿರ್ವಹಿಸುತ್ತವೆ. ಅಂತಾರಾಷ್ಟ್ರೀಯ ರಂಗದಲ್ಲಿ ಇಂಥ ಪರಿಸ್ಥಿತಿಯನ್ನೇ ನವ್ಯ ಸಾಮ್ರಾಜ್ಯವಾದ ಎಂದು ಅದನ್ನು ಹೆಸರಿಸಲಾಗಿದೆ. ಹಾಗಾದರೆ ನಾವು ಈಗ ವಿದ್ಯಾರ್ಥಿಗಳೇ ಸಾಮ್ರಾಜ್ಯಶಾಹಿವಾದದ ಹಿನ್ನೆಲೆಯಲ್ಲಿ ನವ್ಯ ಸಾಮ್ರಾಜ್ಯವಾದ ಅಂದರೆ ಏನು ಎನ್ನುವುದನ್ನು ಸ್ಪಷ್ಟವಾಗಿ ತಿಳಿದುಕೊಳ್ಳೋಣ. ಮೊದಲಿನ ಸಾಮ್ರಾಜ್ಯಶಾಹಿ ರಾಷ್ಟ್ರಗಳು ಹೊಸದಾಗಿ ಸ್ವತಂತ್ರಗೊಂಡ ರಾಷ್ಟ್ರಗಳ ಮೇಲೆ ತಮ್ಮ ಆರ್ಥಿಕ ಪ್ರಾಬಲ್ಯವನ್ನು ಅಥವಾ ಅಧಿಪತ್ಯವನ್ನು ಹೊಂದಿರುವ ವ್ಯವಸ್ಥೆಯನ್ನೇ ನವ್ಯ ಸಾಮ್ರಾಜ್ಯವಾದ ಎಂದು ಅದನ್ನು ಕರೆಯಲಾಗಿದೆ. ಇಲ್ಲಿ ಒಂದು ವ್ಯಾಖ್ಯಾನ ನೋಡೋಣ. ಎನ್ ಕ್ರೂಮಾರ್ ಅವರು ನೀಡಿರುವಂತಹ ವ್ಯಾಖ್ಯೆ. ಎನ್ ಕ್ರೂಮಾರ್ ಅವರ ಪ್ರಕಾರ ಸಾಮ್ರಾಜ್ಯಶಾಹಿ ವ್ಯವಸ್ಥೆಗೆ ಒಳಗಾಗಿದ್ದಂತಹ ರಾಷ್ಟ್ರಗಳು ದ್ವಿತೀಯ ಮಹಾಯುದ್ಧದ ನಂತರ
ತಾತ್ವಿಕವಾಗಿ ಸ್ವತಂತ್ರ ಮತ್ತು ಸಾರ್ವಭೌಮ ರಾಷ್ಟ್ರಗಳಾಗಿದ್ದರೂ ವಾಸ್ತವಿಕವಾಗಿ ಅವುಗಳ ಆರ್ಥಿಕ ವ್ಯವಸ್ಥೆ ಮತ್ತು ರಾಜಕೀಯ ಧೋರಣೆಗಳು ಬಾಹ್ಯವಾಗಿ ಶಕ್ತಿಶಾಲಿ ರಾಷ್ಟ್ರಗಳಿಂದ ನಿರ್ದೇಶಿಸಲ್ಪಟ್ಟು ನಿಯಂತ್ರಿಸಲ್ಪಡುತ್ತವೆ. ಇಂತಹ ವ್ಯವಸ್ಥೆಯೇ ಏನಾಗಿದೆ? ನವ್ಯ ಸಾಮ್ರಾಜ್ಯಶಾಹಿ ವಾದ ಆಗಿದೆ. ಇಲ್ಲಿ ನಾವು ಏನ್ ನೋಡ್ತೀವಿ ಅಂತ ಅಂದ್ರೆ, ಅಭಿವೃದ್ಧಿ ಹೊಂದಿದ ಶಕ್ತಿಶಾಲಿ ರಾಷ್ಟ್ರಗಳು, ಏನು ನಾವು ಬಲಿಷ್ಠ ರಾಷ್ಟ್ರಗಳು ಅಂತ ಕರಿತೀವಿ, ಅಂತಹ ರಾಷ್ಟ್ರಗಳು ಹಿಂದುಳಿದ ಬಡ ರಾಷ್ಟ್ರಗಳ ಮೇಲೆ ತಮ್ಮ ಇಚ್ಛೆಯನ್ನು ಹೇರ್ತವೆ. ಆದರೆ ಈಗ ಅವುಗಳು ಹೊಸ ರೂಪದಲ್ಲಿ ತಮ್ಮ ಇಚ್ಛೆಯನ್ನು ಅವುಗಳ ಮೇಲೆ ಹೇರ್ತಾ ಇದೆ. ಅದನ್ನೇ ಏನಂತ ಕರೆಯಲಾಗಿದೆ? ನವ ಸಾಮ್ರಾಜ್ಯಶಾಹಿ ಅಂತ ಅದನ್ನು ಕರೆಯಲಾಗಿದೆ. ಹೀಗೆ ಸಾಮ್ರಾಜ್ಯಶಾಹಿತ್ವವು ಒಂದು ರಾಷ್ಟ್ರವನ್ನು, ಅಂದರೆ ಸ್ವತಂತ್ರ ರಾಷ್ಟ್ರವು, ಅದು ಸ್ವಾತಂತ್ರ್ಯವನ್ನೂ ಹೊಂದಿದೆ, ಪರಮಾಧಿಕಾರನೂ ಅದಕ್ಕೆ ಇದೆ. ಸ್ವಾತಂತ್ರ್ಯ ಹೊಂದಿ ಪರಮಾಧಿಕಾರ ಇದೆ ಅಂತ ಅಂದ್ರೆ ಅದರ ಅರ್ಥ ಏನು? ನಮ್ಮ ವಿದೇಶಾಂಗ ನೀತಿ ನಮ್ಮ ಇಚ್ಛೆಯಂತೆ ನಾವು ನಡೆಸ್ತೇವೆ, ಅದನ್ನು ರಚನೆ ಮಾಡ್ತೇವೆ. ಆದರೆ ಇಲ್ಲಿ ನವ್ಯ ಸಾಮ್ರಾಜ್ಯಶಾಹಿತ್ವದ ಹೆಸರಿನಲ್ಲಿ ಒಂದು ರಾಷ್ಟ್ರವನ್ನು, ಅಂದರೆ ಅದರ ವಿದೇಶಿ ನೀತಿಯನ್ನು ಆ ರಾಷ್ಟ್ರ ಏನ್ ಮಾಡ್ತದೆ? ಬೇರೆ ರಾಷ್ಟ್ರದ ಪ್ರಭಾವಕ್ಕೆ ಅಥವಾ ಹಸ್ತಕ್ಷೇಪಕ್ಕೆ ಒಳಗಾಗಿ ಕಾರ್ಯನಿರ್ವಹಿಸುವಂತೆ ಮಾಡ್ತದೆ. ಸ್ಪಷ್ಟವಾಗಿ ಹೇಳ್ಬೇಕು ಅಂತ ಅಂದ್ರೆ, ನವ್ಯ ಸಾಮ್ರಾಜ್ಯಶಾಹಿತ್ವವು ಒಂದು ರಾಷ್ಟ್ರವನ್ನು, ಅಂದರೆ ಸ್ವತಂತ್ರ ರಾಷ್ಟ್ರವು ಬೇರೊಂದು ರಾಷ್ಟ್ರ ಅಥವಾ ವಿದೇಶಿ ಪ್ರಭಾವಕ್ಕೆ ಅಥವಾ ಹಸ್ತಕ್ಷೇಪಕ್ಕೆ ಒಳಗಾಗಿ ಕಾರ್ಯನಿರ್ವಹಿಸುವಂತಹ ಸ್ಥಿತಿಯಾಗಿದೆ. ನವ್ಯ ಸಾಮ್ರಾಜ್ಯಶಾಹಿತ್ವದ ಒಂದು ಅರ್ಥ ನಾವು ಈಗ ನೋಡಿದ್ದೀವಿ. ಹಾಗಿದ್ರೆ ಮುಂದೆ ನಾವು ಇದಕ್ಕೆ ಸಂಬಂಧಪಟ್ಟ ಹಾಗೆ ಈ ಸಾಮ್ರಾಜ್ಯಶಾಹಿತ್ವ ಯಾಕೆ ಬಂತು, ನವ್ಯ ಸಾಮ್ರಾಜ್ಯಶಾಹಿತ್ವದ ಬೆಳವಣಿಗೆಗೆ ಕಾರಣಗಳು ಏನು, ಯಾಕೆ ಇದು ಉದಯ ಆಯಿತು? ಹಾಗಾಗಿ 1945ರ ದ್ವಿತೀಯ ಮಹಾಯುದ್ಧದ ನಂತರ ಹಳೆಯ ಸಾಮ್ರಾಜ್ಯವಾದವು ಹೊಸ ಸಾಮ್ರಾಜ್ಯವಾದದ ರೂಪವನ್ನು ತಳೆಯಿತು. ಇದಕ್ಕೆ ಕಾರಣಗಳು ಏನು ಅಂತ ಅಂದ್ರೆ, ಮೊದಲನೆಯದಾಗಿ ಎರಡನೇ ಜಾಗತಿಕ ಯುದ್ಧದ ಪರಿಣಾಮವಾಗಿ ಯುರೋಪಿನ ಸಾಮ್ರಾಜ್ಯಶಾಹಿ ರಾಷ್ಟ್ರಗಳು ಆರ್ಥಿಕವಾಗಿ ದುರ್ಬಲವಾದುದರಿಂದ ಅವುಗಳು ತಮ್ಮ ಅಭಿವೃದ್ಧಿಗಾಗಿ ಹೊಸದಾಗಿ ಸ್ವತಂತ್ರಗೊಂಡ ರಾಷ್ಟ್ರಗಳ ಸಂಪನ್ಮೂಲಗಳನ್ನು ತಮ್ಮ ಅವಶ್ಯಕತೆಗಾಗಿ ಬಳಸಿಕೊಳ್ಳಲು ಒಂದು ಹೊಸ ಸಾಮ್ರಾಜ್ಯಶಾಹಿ ನೀತಿಯನ್ನು ಅನುಸರಿಸಲು ಅವುಗಳು ಪ್ರಾರಂಭಿಸಿದವು. ಇಲ್ಲಿ ನಾವು ಏನು ಅರ್ಥ ಮಾಡ್ಕೊಳ್ತೀವಿ ಅಂತ ಅಂದ್ರೆ, ಎರಡನೇ ಮಹಾಯುದ್ಧ ಆದ್ಮೇಲೆ ಬಹುತೇಕ ರಾಷ್ಟ್ರಗಳು, ಉದಾಹರಣೆಗೆ ಏಷ್ಯಾ, ಆಫ್ರಿಕಾದ ರಾಷ್ಟ್ರಗಳು ಸ್ವಾತಂತ್ರ್ಯ ಪಡ್ಕೊಂಡ್ಮೇಲೆ ಅವುಗಳ ಮೇಲೆ ನೇರವಾಗಿ ಹಿಡಿತ ಸಾಧಿಸ್ಲಿಕ್ಕೆ ಈ ಸಾಮ್ರಾಜ್ಯಶಾಹಿ ರಾಷ್ಟ್ರಗಳಿಗೆ ಸಾಧ್ಯವಾಗಲಿಲ್ಲ. ಅವುಗಳು ಅಲ್ಲಿರುವಂತಹ ಸಂಪನ್ಮೂಲಗಳಿಂದ ಅವುಗಳು ಸಾಕಷ್ಟು ಆಕರ್ಷಣೆಗೆ ಒಳಗಾಗಿದ್ವು. ಹಾಗಾಗಿ ಅವುಗಳು ಏನ್ ಮಾಡಿದ್ವು? ಒಂದು ಹೊಸ ನೀತಿಯನ್ನು ಅನುಸರಿಸಿದ್ವು, ಅದೇ ಹೊಸ ಸಾಮ್ರಾಜ್ಯಶಾಹಿ ನೀತಿ. ಹಾಗಾಗಿ ಯಾಕೆಂದರೆ ಇಲ್ಲಿ ಒಂದು ದೌರ್ಬಲ್ಯ ಏನಿತ್ತು ಅಂದ್ರೆ, ಆಫ್ರಿಕಾ ಮತ್ತು ಏಷ್ಯಾದ ರಾಷ್ಟ್ರಗಳು ಆರ್ಥಿಕವಾಗಿ ದುರ್ಬಲವಾಗಿದ್ವು. ಅವುಗಳ ಅಭಿವೃದ್ಧಿಗಾಗಿ ಅವುಗಳಿಗೆ ಸಹಾಯ ಮಾಡುವಂತ ಹೆಸರಿನಲ್ಲಿ ಆ ರಾಷ್ಟ್ರಗಳ ಸಂಪನ್ಮೂಲಗಳನ್ನು ಈ ಶ್ರೀಮಂತ ರಾಷ್ಟ್ರಗಳು ತಮ್ಮ ಅವಶ್ಯಕತೆಗಾಗಿ ಬಳಸಿಕೊಳ್ಳಲಿಕ್ಕೆ ಅವರು ಪ್ರಾರಂಭ ಮಾಡಿದ್ವು. ಅದು ಈ ಹೊಸ ಸಾಮ್ರಾಜ್ಯಶಾಹಿ ನೀತಿಯ ಬೆಳವಣಿಗೆಗೆ ಅದು ಕಾರಣ ಆಯ್ತು. ವಿದ್ಯಾರ್ಥಿಗಳೇ, ಎರಡನೇದಾಗಿ ಕಾರಣ ನೋಡೋಣ ನಾವು. ಎರಡನೆಯ ಮಹಾಯುದ್ಧದ ನಂತರ ಸಾಮ್ರಾಜ್ಯಶಾಹಿ ವಿರುದ್ಧ ಮೂಡಿದ ಜನಜಾಗೃತಿಯಿಂದ ವಸಾಹತುಗಳಿಗೆ ಸಾಮ್ರಾಜ್ಯಶಾಹಿ ರಾಷ್ಟ್ರಗಳು ಸ್ವಾತಂತ್ರ್ಯವನ್ನು ಕೊಡಲೇಬೇಕಾಯಿತು. ಇದರ ಪರಿಣಾಮದಿಂದಾಗಿ ಸಾಮ್ರಾಜ್ಯಶಾಹಿ ರಾಷ್ಟ್ರಗಳಿಗೆ ಬರುತ್ತಿದ್ದ ಆರ್ಥಿಕ ಹಾಗೂ ಸಂಪನ್ಮೂಲಗಳ ಕೊರತೆ ಉಂಟಾಯಿತು. ಈ ಕೊರತೆಯನ್ನು ತುಂಬಲು ನವ ಸಾಮ್ರಾಜ್ಯಶಾಹಿ ನೀತಿಯ ಹೊಸ ಮಾರ್ಗಗಳನ್ನು ಶ್ರೀಮಂತ ರಾಷ್ಟ್ರಗಳು ಅಥವಾ ಸಾಮ್ರಾಜ್ಯಶಾಹಿ ರಾಷ್ಟ್ರಗಳು ಹುಡುಕಿಕೊಂಡವು. ಮೂರನೇದಾಗಿ ತೃತೀಯ ಜಗತ್ತಿನ
ಬಡ ರಾಷ್ಟ್ರಗಳ ಸಂಪನ್ಮೂಲಗಳ ಮೇಲೆ ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳು ನಿಯಂತ್ರಣವನ್ನಿಟ್ಟುಕೊಳ್ಳುವ ಆಕಾಂಕ್ಷೆ, ಕಚ್ಚಾ ವಸ್ತುಗಳ ಮತ್ತು ಮಾರುಕಟ್ಟೆಗಳ ನಿಯಂತ್ತರ ಅವಶ್ಯಕತೆಯಿಂದಾಗಿ ಸಾಮ್ರಾಜ್ಯಶಾಹಿ ರಾಷ್ಟ್ರಗಳು ಏಷ್ಯಾ ಮತ್ತು ಆಫ್ರಿಕಾ ಮುಂತಾದ ಹಿಂದುಳಿದ ರಾಷ್ಟ್ರಗಳ ಮೇಲೆ ಆರ್ಥಿಕ ಪ್ರಾಬಲ್ಯವನ್ನು ಹೊಂದುವುದು ಅನಿವಾರ್ಯವಾಯಿತು. ಇದೂ ಸಹ ನವ್ಯ ಸಾಮ್ರಾಜ್ಯಶಾಹಿತ್ವಕ್ಕೆ ಎಡೆಮಾಡಿ ಕೊಟ್ಟಿತು. ನಾಲ್ಕನೆಯದಾಗಿ, ಎರಡನೆಯ ಮಹಾಯುದ್ಧದ ನಂತರ ಅನೇಕ ಏಷ್ಯಾ, ಆಫ್ರಿಕಾ ಮತ್ತು ಇತರ ರಾಷ್ಟ್ರಗಳು ಹೊಸದಾಗಿ ಸ್ವತಂತ್ರಗೊಂಡವು. ಆದರೆ ಈ ರಾಷ್ಟ್ರಗಳು ಆರ್ಥಿಕವಾಗಿ ಹಿಂದುಳಿದ ರಾಷ್ಟ್ರಗಳು. ಇವುಗಳು ತಮ್ಮ ಆರ್ಥಿಕ, ಕೈಗಾರಿಕಾ, ತಾಂತ್ರಿಕ ಮುಂತಾದ ಕ್ಷೇತ್ರಗಳಲ್ಲಿ ಅಭಿವೃದ್ಧಿ ಸಾಧಿಸಲು ಮುಂದುವರಿದ ರಾಷ್ಟ್ರಗಳ ಮೇಲೆ ನಿರಂತರವಾಗಿ ಆರ್ಥಿಕ ಹಾಗೂ ತಾಂತ್ರಿಕ ಮುಂತಾದ ಕ್ಷೇತ್ರಗಳಲ್ಲಿ ಅಭಿವೃದ್ಧಿ ಸಾಧಿಸಲು ಮುಂದುವರೆದಂತಹ ರಾಷ್ಟ್ರಗಳ ಮೇಲೆ ಅವಲಂಬನೆಯಾಗಬೇಕಾದ ಪರಿಸ್ಥಿತಿಯೂ ಸಹ ನವ್ಯ ಸಾಮ್ರಾಜ್ಯಶಾಹಿ ಉದಯಕ್ಕೆ ಕಾರಣ ಆಯಿತು. ಅಂದರೆ ವಿದ್ಯಾರ್ಥಿಗಳೇ, ಎರಡನೇ ಮಹಾಯುದ್ಧದ ನಂತರ ಏನು ಈ ರಾಷ್ಟ್ರಗಳು ಅಭಿವೃದ್ಧಿ ಹೊಂದಿದ್ವು, ಇದರ ಮುಖ್ಯ ಒಂದು ದೌರ್ಬಲ್ಯತೆ ನಾನು ಆವಾಗಲೇ ನಿಮ್ಗೆ ಹೇಳಿದ ಹಾಗೆ ಆರ್ಥಿಕವಾಗಿ ಹಿಂದುಳಿದಿರುವಿಕೆ. ಇದರಿಂದ ಅವರು ಆರ್ಥಿಕವಾಗಿ ಕೈಗಾರಿಕಾ ಒಂದು ಕ್ಷೇತ್ರದಲ್ಲಿ ಅಭಿವೃದ್ಧಿ ಸಾಧಿಸಬೇಕು, ತಾಂತ್ರಿಕ ಒಂದು ಕ್ಷೇತ್ರದಲ್ಲಿ ಅಭಿವೃದ್ಧಿ ಸಾಧಿಸಬೇಕಂದ್ರೆ ಅವರಿಗೆ ಅನಿವಾರ್ಯ ಆಗಿತ್ತು. ಶ್ರೀಮಂತ ರಾಷ್ಟ್ರಗಳ ಮೇಲೆ ಅವುಗಳು ಅವಲಂಬಿಸಬೇಕಾಗಿತ್ತು. ಹಾಗಾಗಿ ಇಂತಹ ಒಂದು ಸಹಾಯ ಮಾಡುವಂತಹ ಒಂದು ಪರಿಸ್ಥಿತಿಯಿಂದ ಏನಾಯ್ತು, ನವ ಸಾಮ್ರಾಜ್ಯಶಾಹಿ ವ್ಯವಸ್ಥೆ ಒಂದು ಅಸ್ತಿತ್ವಕ್ಕೆ ಬಂತು ಅಂತ ನಾವು ಇಲ್ಲಿ ಗಮನಿಸ್ತೀವಿ. ಐದನೇದಾಗಿ, ಎರಡನೇ ಮಹಾಯುದ್ಧದ ನಂತರ ವಿಶ್ವದಲ್ಲಿ ಅಮೆರಿಕ ಮತ್ತು ರಷ್ಯಾದ ನೇತೃತ್ವದಲ್ಲಿ ಎರಡು ತದ್ವಿರುದ್ಧ, ಅಂದರೆ ಆ ಎರಡು ರಾಷ್ಟ್ರಗಳು ಸಹ ಒಂದಕ್ಕೊಂದು ವಿರೋಧಿ ರಾಷ್ಟ್ರಗಳು, ತದ್ವಿರುದ್ಧ ಶಕ್ತಿ ಬಣಗಳ ಉದಯ ಆಯಿತು. ಈ ಬಣಗಳ ನಡುವೆ ಉಂಟಾದ ಶೀತಲ ಯುದ್ಧವು ನವ ಸಾಮ್ರಾಜ್ಯವಾದಕ್ಕೆ ಇದು ಕಾರಣ ಆಯಿತು. ಆರನೇದಾಗಿ, 1945ರ ನಂತರ ಉಂಟಾದ ಶೀತಲ ಯುದ್ಧದ ಅವಧಿಯಲ್ಲಿ ಅಮೆರಿಕ ಮತ್ತು ರಷ್ಯಾ ಅನುಸರಿಸಿದಂತಹ ಧೋರಣೆಗಳು. ಆ ರಾಷ್ಟ್ರಗಳು ಏನ್ ಮಾಡಿದ್ವು ಅಂತ ಅಂದ್ರೆ, ವಿಶ್ವದಲ್ಲಿ ತಮ್ಮ ಪ್ರಭಾವಿ ವಲಯಗಳನ್ನು ವಿಸ್ತರಿಸಿಕೊಳ್ಳಲು ಈ ಎರಡೂ ದೈತ್ಯ ರಾಷ್ಟ್ರಗಳ ನಡುವೆ ಪೈಪೋಟಿ ಪ್ರಾರಂಭ ಆಯಿತು. ಈ ಪೈಪೋಟಿಯಿಂದ ನವ್ಯ ಸಾಮ್ರಾಜ್ಯಶಾಹಿ ನೀತಿ ಇದು ಅಸ್ತಿತ್ವಕ್ಕೆ ಬಂತು ಅಂತ ನಾವು ಅದನ್ನು ಗಮನಿಸಬಹುದು. ಹೀಗೆ ವಿದೇಶಿ ನೆರವು, ವಿದೇಶಿ ಸಾಲವನ್ನು ಕೊಡುವುದು, ಶಸ್ತ್ರಾಸ್ತ್ರಗಳನ್ನು ಪೂರೈಸುವುದು, ಅಂತಾರಾಷ್ಟ್ರೀಯ ಆರ್ಥಿಕ ಸಂಸ್ಥೆಗಳ ಮೇಲೆ ನಿಯಂತ್ರಣ ಮುಂತಾದ ಮಾರ್ಗಗಳ ಮೂಲಕ ಶ್ರೀಮಂತ ರಾಷ್ಟ್ರಗಳು ಬಡ ರಾಷ್ಟ್ರಗಳ ಮೇಲೆ ಆರ್ಥಿಕ ಪ್ರಭುತ್ವವನ್ನು ಹೊಂದಿ ಅವುಗಳು ತಮ್ಮನ್ನೇ ಅವಲಂಬಿಸಬೇಕಾದಂತ ಪರಿಸ್ಥಿತಿಯನ್ನು ಅವುಗಳು ವಿಶ್ವದಲ್ಲಿ ನಿರ್ಮಾಣ ಮಾಡಿದ್ವು. ಹೀಗೆ ಈ ಬೃಹತ್ ರಾಷ್ಟ್ರಗಳು ಅನುಸರಿಸಿದಂತಹ ಈ ನೀತಿಗಳು ಹೊಸ ಸಾಮ್ರಾಜ್ಯಶಾಹಿತ್ವದ ಬೆಳವಣಿಗೆಗೆ ಅದು ಕಾರಣ ಆಯಿತು. ಹಾಗಾದರೆ ನವ್ಯ ಸಾಮ್ರಾಜ್ಯಶಾಹಿತ್ವ ಯಾಕೆ ಬಂತು, ಅದಕ್ಕೆ ಕಾರಣ ಏನು ಅಂತ ನಾವು ನೋಡಿದ್ವಿ. ಅದು ಶ್ರೀಮಂತ ರಾಷ್ಟ್ರಗಳ ಒಂದು ನೀತಿ. ಅದರ ಮೂಲಕ ಅವರು ತಮ್ಮ ಲಾಭ ಮಾಡಿಕೊಳ್ಳುವುದರ ಮೂಲಕ ತೋರಿಕೆಗೆ ಅವುಗಳು ಏನ್ ಮಾಡಿದ್ವು, ಬಡ ರಾಷ್ಟ್ರಗಳಿಗೆ ಸಹಾಯ ಮಾಡುವಂತಹ ರೀತಿಯಲ್ಲಿ ಮತ್ತೆ ತಮ್ಮ ಪ್ರಭಾವವನ್ನು ಅವರ ಮೇಲೆ ಚಲಾಯಿಸಲಿಕ್ಕೆ ಪ್ರಾರಂಭ ಮಾಡಿದ್ವು. ಇದರಿಂದಾಗಿ ಹೊಸ ಸಾಮ್ರಾಜ್ಯ ಶಾಹಿತ್ವ ಇದು ಅಸ್ತಿತ್ವಕ್ಕೆ ಬಂತು ಅಂತ ನಾವು ಅದನ್ನು ಗಮನಿಸಬಹುದು. ಹಾಗೆ ಈಗ ನಾವು ನವ್ಯ ಸಾಮ್ರಾಜ್ಯಶಾಹಿವಾದದ ಅರ್ಥ ಮತ್ತು ಅದು ಹೇಗೆ ಉದಯದಲ್ಲಿ ಇದೆ ಮತ್ತು ಅದರ ಬೆಳವಣಿಗೆಗೆ ಕಾರಣಗಳು ಏನು ಎಂಬುದನ್ನು ಗಮನಿಸಿದ್ದೀವಿ. ಹಾಗಾದ್ರೆ ಈಗ ಈ ನವ್ಯ ಸಾಮ್ರಾಜ್ಯಶಾಹಿವಾದದ ಒಂದು ಲಕ್ಷಣಗಳು ಅಥವಾ ವಿಧಾನಗಳು, ಅಂದರೆ ಯಾವ ರೀತಿಯಲ್ಲಿ ನವ್ಯ ಸಾಮ್ರಾಜ್ಯಶಾಹಿವಾದ ಎನ್ನುವುದು ಅಸ್ತಿತ್ವದಲ್ಲಿದೆ ಎನ್ನುವುದನ್ನು ತಿಳಿಸಿಕೊಡುವುದೇ
ಅದರ ಲಕ್ಷಣಗಳು ಅಥವಾ ವಿಧಾನಗಳು. ಮೊದಲನೇದಾಗಿ ಭೋಗ್ಯ ನಿಯಂತ್ರಣ. ದುರ್ಬಲ ಮತ್ತು ಅತಿ ದುರ್ಬಲ ರಾಷ್ಟ್ರಗಳು ತಮ್ಮ ಭೂಭಾಗದ ಕೆಲವು ಭಾಗಗಳನ್ನು ಬೇರೆ ರಾಷ್ಟ್ರಗಳಿಗೆ ಕೆಲವು ವರ್ಷಗಳವರೆಗೆ ಭೋಗ್ಯ ಮಾಡ್ತವೆ. ಸಾಮಾನ್ಯವಾಗಿ 99 ವರ್ಷಗಳವರೆಗೆ ಇಂತಹ ಭೋಗ್ಯ ಮಾಡಿಕೊಳ್ಳಲಾಗುತ್ತದೆ. ನಾಮ ಮಾತ್ರ ಇಲ್ಲಿ ನಾವು ಏನ್ ನೋಡ್ತೀವಿ ಅಂತ ಅಂದರೆ, ದುರ್ಬಲ ರಾಷ್ಟ್ರಗಳು ಅಂದರೆ ಬಡ ರಾಷ್ಟ್ರಗಳು ತಮ್ಮ ಭೂಭಾಗದ ಕೆಲವು ಭಾಗವನ್ನು ಶ್ರೀಮಂತ ರಾಷ್ಟ್ರಗಳಿಗೆ ಬಿಟ್ಕೊಡ್ತವೆ. ಅಲ್ಲಿ ಅಭಿವೃದ್ಧಿ ಮಾಡುವಂತಹ ಉದ್ದೇಶದಿಂದ ಅವರಿಗೆ ಬಿಟ್ಕೊಟ್ಟಿರ್ತಾರೆ. ಆದರೆ ಆ ಶ್ರೀಮಂತ ರಾಷ್ಟ್ರಗಳು ಏನ್ ಮಾಡ್ತವೆ, ತಮ್ಮ ಲಾಭಕ್ಕಾಗಿ ಆ ಬಡ ರಾಷ್ಟ್ರಗಳ ಭೂಭಾಗವನ್ನು ತಮಗೆ ಬೇಕಾದ ರೀತಿಯಲ್ಲಿ ಅದನ್ನು ಉಪಯೋಗ ಮಾಡಿಕೊಂಡು ತಮ್ಮ ನಿಯಂತ್ರಣವನ್ನು ಅದರ ಮೇಲೆ ಸಾಧಿಸಿಕೊಳ್ತವೆ. ಹಾಗಾಗಿ ನಾಮ ಮಾತ್ರಕ್ಕೆ ಪರಮಾಧಿಕಾರವನ್ನು ತನ್ನ ಭೂಭಾಗವನ್ನು ಭೋಗ್ಯ ಮಾಡಿದ, ಅಂದರೆ ಬಡ ರಾಷ್ಟ್ರ ಹೊಂದಿದ್ದರೂ ಸಹ ಎಲ್ಲಾ ನಿಯಂತ್ರಣ ಭೋಗ್ಯ ಮಾಡಿಸಿಕೊಂಡ ರಾಷ್ಟ್ರದಲ್ಲಿ ಇರ್ತದೆ. ಉದಾಹರಣೆಗೆ ಅಮೆರಿಕ ಪನಾಮ ಕಾಲುವೆಯನ್ನು, ಹಾಗೆಯೇ ಜಪಾನ್ ಪೋರ್ಟ್ ಅರ್ಥರ್ ಅನ್ನು ಈ ರೀತಿ ಹೊಂದಿದ್ದವು. ಇದು ನವ್ಯ ಸಾಮ್ರಾಜ್ಯಶಾಹಿತ್ವದ ಒಂದು ಲಕ್ಷಣ ಅಂತ ನಾವು ಇದನ್ನು ಗಮನಿಸಬಹುದು. ನಂತರ ಎರಡನೇದಾಗಿ ರಕ್ಷಕರು ಅತಿರಕ್ಷಕರು. ರಕ್ಷಕರಲ್ಲಿ ಹಲವು ಬಗೆಗಳಿದ್ದು ಬಹುತೇಕ ವಿಷಯಗಳಲ್ಲಿ ವಿದೇಶಾಂಗ ನೀತಿ ಮತ್ತು ರಕ್ಷಣೆ ಸಾಮ್ರಾಜ್ಯವಾದಿ ರಾಷ್ಟ್ರಗಳಲ್ಲಿಯೇ ಇರ್ತದೆ. ಇವುಗಳು ಬೇರೆ ರಾಷ್ಟ್ರಗಳನ್ನು ರಕ್ಷಿಸುವುದಾಗಿ ಹೇಳುತ್ತಲೇ ಆ ರಾಷ್ಟ್ರಗಳನ್ನು ತಮ್ಮ ನಿಯಂತ್ರಣದಲ್ಲಿ ಇಟ್ಕೊಂಡಿರ್ತವೆ. 1882ರಲ್ಲಿ ಬ್ರಿಟನ್ ಈಜಿಪ್ಟ್ ಅನ್ನು ಈ ರೀತಿ ಆಕ್ರಮಿಸಿತು. ಅಂದರೆ ರಕ್ಷಣೆ ಮಾಡುವ ಉದ್ದೇಶದಿಂದ ಈಜಿಪ್ಟ್ ಅನ್ನು ಆಕ್ರಮಿಸಿತು. ಆದರೆ 1992ರಲ್ಲಿ ಈಜಿಪ್ಟ್ ಸ್ವಾತಂತ್ರ್ಯ ಪಡೆದರೂ 1936ರವರೆಗೂ ಅದು ಬ್ರಿಟನ್ನಿನ ನಿಯಂತ್ರಣಕ್ಕೆ ಒಳಪಟ್ಟಿತು. ಇದು ಸಾಮ್ರಾಜ್ಯಶಾಹಿತ್ವವೇ ಆಗಿದೆ ಅಲ್ಲವೇ? ನಂತರ ಮೂರನೇದಾಗಿ ಪ್ರಭಾವ ಬೀರುವುದು. ಇಲ್ಲಿ ನಾವೇನ್ ನೋಡ್ತೀವಿ ಅಂತ ಅಂದ್ರೆ, ಆರ್ಥಿಕವಾಗಿ ಹಿಂದುಳಿದ ದುರ್ಬಲ ರಾಷ್ಟ್ರಗಳು ಆರ್ಥಿಕ ಮತ್ತು ಇತರೆ ಸಹಾಯಕ್ಕಾಗಿ ಶ್ರೀಮಂತ ರಾಷ್ಟ್ರಗಳನ್ನು ಅವಲಂಬಿಸಬೇಕಾಗಿದೆ. ಆರ್ಥಿಕ ನೆರವು ಅಥವಾ ಸಾಲ ನೀಡುವ ದಾನಿ ರಾಷ್ಟ್ರಗಳು ತಮ್ಮ ಹಿತಾಸಕ್ತಿಗಳಿಗೆ ಅನುಗುಣವಾಗುವಂತಹ ಹಲವು ಷರತ್ತುಗಳನ್ನು ವಿಧಿಸುತ್ತವೆ. ಇಲ್ಲಿ ಬಡ ರಾಷ್ಟ್ರಗಳಿಗೆ ಸಾಲ ಪಡೆಯುವುದು ಅನಿವಾರ್ಯವಾಗಿರ್ತದೆ. ಹಾಗಾಗಿ ಅವುಗಳು ಏನ್ ಮಾಡ್ತವೆ, ಶ್ರೀಮಂತ ರಾಷ್ಟ್ರಗಳು ವಿಧಿಸಿದ ಷರತ್ತುಗಳನ್ನು ಒಪ್ಪಿಕೊಳ್ತವೆ. ಈ ರೀತಿ ತಮ್ಮ ಆರ್ಥಿಕ ಪ್ರಭಾವದಿಂದ ಈ ಅಭಿವೃದ್ಧಿ, ಅಂದರೆ ಶ್ರೀಮಂತ ರಾಷ್ಟ್ರಗಳು ಬಡ ಅಥವಾ ಅಭಿವೃದ್ಧಿಶೀಲ ರಾಷ್ಟ್ರಗಳನ್ನು ತಮ್ಮ ನಿಯಂತ್ರಣದಲ್ಲಿ ಇಟ್ಕೊಳ್ತವೆ. ಈ ರೀತಿಯಲ್ಲಿಯೂ ಸಾಮ್ರಾಜ್ಯಶಾಹಿತ್ವ ವಿಶ್ವದಲ್ಲಿ ನಡೀತಾ ಇದೆ. ಆರ್ಥಿಕ ನೆರವು ನೀಡುವ ಪ್ರಮುಖ ಉದ್ದೇಶವೇನೆಂದರೆ ಅಭಿವೃದ್ಧಿ ಹೊಂದಿದ ಶ್ರೀಮಂತ ರಾಷ್ಟ್ರಗಳ ಹಿತಾಸಕ್ತಿಯನ್ನು ವೃದ್ಧಿಸುವುದೇ ಆಗಿದೆ ಹೊರತು ಅವರು ಬಡ ರಾಷ್ಟ್ರಗಳನ್ನು ಅಭಿವೃದ್ಧಿ ಪಡಿಸಬೇಕು ಎನ್ನುವ ಒಂದು ಯಾವುದೇ ಉದ್ದೇಶ ಅವರಲ್ಲಿ ಇರುವುದಿಲ್ಲ. ನವ ಸಾಮ್ರಾಜ್ಯವಾದ ರಾಷ್ಟ್ರಗಳು ಕೆಲವು ರಾಷ್ಟ್ರಗಳ ಮೇಲೆ ಪ್ರಭಾವ ಬೀರುವ ದೃಷ್ಟಿಯಿಂದ ಏನ್ ಮಾಡ್ತವೆ, ಅವು ಸಾಲ ನೀಡಿಕೆಯನ್ನು ಮಾಡುವುದು, ರೈಲ್ವೆ ರಸ್ತೆ ಸಂಪರ್ಕಗಳನ್ನು ಅಭಿವೃದ್ಧಿಪಡಿಸುವಂತಹ ರೀತಿಯಲ್ಲಿ ಕಾರ್ಯಕ್ರಮ ಹಮ್ಮಿಕೊಳ್ಳುವುದು. ಈ ರೀತಿಯಲ್ಲಿ ಅವುಗಳು ಏನ್ ಮಾಡ್ತವೆ, ಬಡ ರಾಷ್ಟ್ರಗಳನ್ನು ತಮ್ಮ ಆಕರ್ಷಣೆಗೆ ತೆಗೆದುಕೊಂಡು ಅವುಗಳ ಮೇಲೆ ತಮ್ಮ ಪ್ರಭುತ್ವವನ್ನು ಸಾಧಿಸ್ತವೆ. ನಂತರ ನಾಲ್ಕನೆಯದಾಗಿ ಜಂಟಿ ಸರ್ಕಾರಗಳ ಸ್ಥಾಪನೆ. ಯಾವುದಾದರೂ ವಸಾಹತು ರಾಷ್ಟ್ರದಲ್ಲಿ ವಸಾಹತುಗಳ ನಡುವೆ ಘರ್ಷಣೆ ಉಂಟಾದಾಗ 2 ಅಥವಾ ಅದಕ್ಕೂ ಹೆಚ್ಚು ರಾಷ್ಟ್ರಗಳು ಸರ್ಕಾರ ಸ್ಥಾಪಿಸಿ ನಿಯಂತ್ರಿಸುವುದು. ಉದಾಹರಣೆಗೆ ಮೊರಕಾದ ತಾನಿಟರ್ ನಗರದಲ್ಲಿ ಬ್ರಿಟನ್, ಫ್ರಾನ್ಸ್ ಮತ್ತು ಸ್ಪೇನ್ಗಳು ಈ ಬಗೆಯ ಒಂದು ನಿಯಂತ್ರಣವನ್ನು ಸ್ಥಾಪಿಸಿದ್ದವು. ನಂತರ 5ನೇದಾಗಿ ಹಣಕಾಸು ನಿಯಂತ್ರಣ. 2ನೆಯ ಮಹಾಯುದ್ಧದ ನಂತರ ಅಂತಾರಾಷ್ಟ್ರೀಯ ಆರ್ಥಿಕ ವ್ಯವಸ್ಥೆಯು ಅನೇಕ ಅಂತಾರಾಷ್ಟ್ರೀಯ ಹಣಕಾಸಿನ ಸಂಸ್ಥೆಗಳಾದ ಜಾಗತಿಕ ಬ್ಯಾಂಕ್, ಅಂತಾರಾಷ್ಟ್ರೀಯ ಹಣಕಾಸು ನಿಧಿ, ಅಂತಾರಾಷ್ಟ್ರೀಯ ಹಣಕಾಸು ನಿಗಮ, ಅಂತಾರಾಷ್ಟ್ರೀಯ ಅಭಿವೃದ್ಧಿ ಏಜೆನ್ಸಿ ಮುಂತಾದವುಗಳಿಂದ ಅದು ನಿಯಂತ್ರಿಸಲ್ಪಡ್ತಾ ಇತ್ತು.
ಅಭಿವೃದ್ಧಿ ಹೊಂದಿದ ಶ್ರೀಮಂತ ರಾಷ್ಟ್ರಗಳು ಈ ಎಲ್ಲಾ ಹಣಕಾಸು ಸಂಸ್ಥೆಗಳ ಮೇಲೆ ತಮ್ಮ ಏಕಸ್ವಾಮ್ಯವನ್ನು ಹೊಂದಿದ್ದವೆ. ಹಿಂದುಳಿದ ರಾಷ್ಟ್ರಗಳು ಈ ಸಂಸ್ಥೆಗಳಿಂದ ಸಾಲ ಪಡಿಬೇಕು ಅಥವಾ ಆರ್ಥಿಕ ನೆರವು ಪಡಿಬೇಕು ಅಂದಾಗ ಶ್ರೀಮಂತ ರಾಷ್ಟ್ರಗಳು ತಮಗೆ ಅನುಕೂಲವಾಗುವಂತಹ ಆರ್ಥಿಕ ನೀತಿಯನ್ನು ಅನುಸರಿಸುವಂತೆ ಈ ಬಡ ರಾಷ್ಟ್ರಗಳನ್ನು ಒತ್ತಾಯಿಸುತ್ತವೆ. ಹೀಗೆ ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳು ಅಂತಾರಾಷ್ಟ್ರೀಯ ಹಣಕಾಸು ಸಂಸ್ಥೆಗಳ ಮೇಲೆ ತಮ್ಮ ಪ್ರಾಬಲ್ಯವನ್ನು ಹೊಂದುವುದರ ಮೂಲಕ ಅವುಗಳು ಏನ್ ಮಾಡ್ತಾ ಇದ್ದಾವೆ, ಹಿಂದುಳಿದ ರಾಷ್ಟ್ರಗಳನ್ನು ತಮ್ಮ ನಿಯಂತ್ರಣಕ್ಕೆ ಇಟ್ಕೊಂಡಿದ್ದಾವೆ. ಇದು ಸಾಮ್ರಾಜ್ಯಶಾಹಿತ್ವಕ್ಕೆ ಒಂದು ಉದಾಹರಣೆ ಅಂತ ಗಮನಿಸಬಹುದು. ಇನ್ನು 6ನೇದಾಗಿ ರಫ್ತು ನಿಯಂತ್ರಣ. ಆರ್ಥಿಕ ಪರಾಧೀನತೆಯ ರಾಜ್ಯದ ಹಣಕಾಸಿನ ವ್ಯವಸ್ಥೆಯ ಮೇಲೆ ವಿದೇಶಿ ಸರ್ಕಾರ ಮತ್ತು ಬಂಡವಾಳಗಾರರು ತಮ್ಮ ಹತೋಟಿಯನ್ನು ಚಲಾಯಿಸ್ತಾರೆ. ಆರ್ಥಿಕ ಪರಾವಲಂಬನೆಯ ರಾಜ್ಯವು ತನ್ನ ಕಚ್ಚಾ ವಸ್ತುಗಳ ಹಾಗೂ ಇತರ ವಸ್ತುಗಳ ಮಾರಾಟ, ಅಗತ್ಯ ವಸ್ತುಗಳ ಆಮದು ಮತ್ತು ರಫ್ತು ಮುಂತಾದವುಗಳಿಗಾಗಿ ಸಂಪೂರ್ಣವಾಗಿ ಅದು ವಿದೇಶಿ ರಾಷ್ಟ್ರವನ್ನು ಅವಲಂಬಿಸಿರ್ತದೆ. ಬಹುತೇಕ ರಾಷ್ಟ್ರಗಳು ತಮ್ಮ ಅಧಿಕ ಉತ್ಪನ್ನಗಳನ್ನು ಹಿಂದುಳಿದ ರಾಷ್ಟ್ರಗಳಿಗೆ ಸರಬರಾಜು ಮಾಡುತ್ತವೆ ಹಾಗೂ ವಿದೇಶಿ ವಸ್ತುಗಳ ಮೇಲೆ ಯಾವುದೇ ತೆರಿಗೆಯನ್ನು ವಿಧಿಸದಂತೆ ನೋಡಿಕೊಳ್ಳುವುದರ ಮೂಲಕ ತಮ್ಮ ಮಾರುಕಟ್ಟೆ ವಿಸ್ತರಿಸಿಕೊಳ್ಳಲು ಸಾಮ್ರಾಜ್ಯವಾದಿ ರಾಷ್ಟ್ರಗಳು ನೋಡ್ಕೊಳ್ತವೆ. ಹೀಗೆ ಸಾಮ್ರಾಜ್ಯಶಾಹಿ ರಾಷ್ಟ್ರಗಳು ಈ ಬಡ ರಾಷ್ಟ್ರಗಳನ್ನು ತಮ್ಮ ನಿಯಂತ್ರಣದಲ್ಲಿ ಉಳಿಸಿಕೊಳ್ಳುವಂತಹ ಪ್ರಯತ್ನದಲ್ಲಿ ತೊಡಗ್ತವೆ. ಕೊನೆಯದಾಗಿ ಅನಧಿಕೃತ ನಿಯಂತ್ರಣ. ನವ ಸಾಮ್ರಾಜ್ಯವಾದಿ ರಾಷ್ಟ್ರಗಳು ವಿಶೇಷ ಕಾನೂನುಗಳ ಮೂಲಕ ಹಿಂದುಳಿದ ರಾಷ್ಟ್ರಗಳನ್ನು ನಿಯಂತ್ರಿಸುವುದರ ಮೂಲಕವೂ ಸಹ ಸಾಮ್ರಾಜ್ಯಶಾಹಿತ್ವದ ಧೋರಣೆಯನ್ನು ಅನುಸರಿಸ್ತಾ ಇದ್ದಾವೆ. ಉದಾಹರಣೆಗೆ ಬ್ರಿಟನ್ ರಾಷ್ಟ್ರ ಪರ್ಷಿಯಾ, ಇರಾಕ್ ಮತ್ತು ಈಜಿಪ್ಟ್ಗಳ ಮೇಲೆ ಈ ಬಗೆಯ ನಿಯಂತ್ರಣವನ್ನು ಹಣಕಾಸಿನ ವಿಷಯದಲ್ಲಿ ಹೊಂದಿತ್ತು. ಹೀಗೆ ಈ ಎಲ್ಲಾ ವಿಧಾನಗಳನ್ನು ಬಳಸಿಕೊಂಡು ಈ ನವ್ಯ ಸಾಮ್ರಾಜ್ಯಶಾಹಿತ್ವವನ್ನು ಬಲಿಷ್ಠ, ಅದರಲ್ಲಿಯೂ ಬಂಡವಾಳಶಾಹಿ ರಾಷ್ಟ್ರಗಳು ಹಿಂದುಳಿದಂತಹ ರಾಷ್ಟ್ರಗಳ ಮೇಲೆ ತಮ್ಮ ನಿಯಂತ್ರಣವನ್ನು ಸಾಧಿಸಿ ಒಂದು ರೀತಿಯ ಹೊಸ ಸಾಮ್ರಾಜ್ಯಶಾಹಿವಾದದ ಮೂಲಕ ಹೊಸ ವಿಧಾನದಲ್ಲಿ ಆ ರಾಷ್ಟ್ರಗಳನ್ನು ವಸಾಹತುಗಳನ್ನಾಗಿಸಿಕೊಂಡಿದೆ. ವಿದ್ಯಾರ್ಥಿಗಳೇ, ಈ ನವ್ಯ ಸಾಮ್ರಾಜ್ಯಶಾಹಿತ್ವ ಎನ್ನುವುದು ಕುವೆಂಪು ವಿಶ್ವವಿದ್ಯಾನಿಲಯದ ರಾಜ್ಯಶಾಸ್ತ್ರ ವಿಭಾಗದ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತಹ ಅಂತಾರಾಷ್ಟ್ರೀಯ ಸಂಬಂಧಗಳ ಪತ್ರಿಕೆಯಲ್ಲಿ ಬರುವಂತಹ ಒಂದು ಟಾಪಿಕ್ ಆಗಿದೆ. ಇದರ ಮೇಲೆ 15 ಅಂಕದ ಪ್ರಶ್ನೆಗಳು, 10 ಅಂಕದ ಪ್ರಶ್ನೆಗಳು ಕೇಳುವಂತಹ ಸಂಭವ ಇರ್ತದೆ. ಹಾಗಾಗಿ ವಿದ್ಯಾರ್ಥಿಗಳೇ, ಇದು ನಿಮಗೆ ಅನುಕೂಲ ಆಗಲಿ ಎಂದು ಆಶಿಸುತ್ತೇನೆ. ಧನ್ಯವಾದಗಳು.